ಆತ್ಮೀಯ ಸ್ಪರ್ಧಾ ಮಿತ್ರರೇ, ಕರ್ನಾಟಕದ ಎಲ್ಲ ನನ್ನ ಸ್ಪರ್ಧಾ ಬಳಗಕ್ಕೆ ತರಗತಿಗೆ ಸ್ವಾಗತ ಸುಸ್ವಾಗತ. ಈ ಒಂದು ತರಗತಿ ಮುಂದೆ ಬರ್ತಕ್ಕಂತಹ ವಿವಿಧ ನೇಮಕಾತಿ ಪರೀಕ್ಷೆಗಳಿಗೆ ಹಾಗೇನೆ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೆ ಯಾರು ಭರ್ಜರಿ ತಯಾರಿಯನ್ನ ಮಾಡ್ತಿದ್ದೀರಿ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರು, ನಿಮಗೆ ಬಹಳಷ್ಟು ಉಪಯುಕ್ತವಾಗ್ತದೆ ಈ ಒಂದು ಚಾಪ್ಟರ್. ಯಾವ್ದದು ಅಂದ್ರೆ ಗಾಂಧಿ ಯುಗ. ಗಾಂಧಿ ಯುಗದ ಬಗ್ಗೆ ಮೋಸ್ಟ್ ಆಫ್ ದಿ ಟೈಮ್ ಪ್ರಶ್ನೆಗಳನ್ನ ಮಾಡಿರ್ತಕ್ಕಂಥದ್ದು. ನಾವು ಆಧುನಿಕ ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡ್ಬೇಕಾದ್ರ ಅಲ್ಲಿ ಸ್ವಾತಂತ್ರ್ಯ ಚಳವಳಿ ಅಂತಕ್ಕಂತಹ ವಿಷಯದ ಕುರಿತು ನಾವು ಅಧ್ಯಯನ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಮಂದಗಾಮಿಗಳ ಯುಗ, ತೀವ್ರಗಾಮಿಗಳ ಯುಗ ಮತ್ತೆ ಗಾಂಧಿ ಯುಗ ಅಂತ ಹೇಳಿ ವಿಭಾಗಗಳನ್ನ ಮಾಡ್ಕೊಂಡು ಅಧ್ಯಯನವನ್ನ ಮಾಡ್ತೀವಿ. ಅದರಲ್ಲಿ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಅಂದ್ರ ಪ್ರಮುಖವಾಗಿ ಸಾಕಷ್ಟು ಪ್ರಶ್ನೆಗಳು ಗಾಂಧಿ ಯುಗದಿಂದ ಬಂದಿರತಕ್ಕಂಥದ್ದು. ಹಾಗಾದ್ರೆ ಗಾಂಧಿ ಯುಗದ ಒಂದು ಸಂದರ್ಭ, ಈ ಗಾಂಧಿ ಯುಗದಲ್ಲಿ ಏನೆಲ್ಲ ಘಟನೆಗಳು ನಡೆದಿದಾವ ಪ್ರಮುಖವಾಗಿ, ಓಕೆ, ಅವುಗಳ ಬಗ್ಗೆ ಹಿಂದಿನ ನೇಮಕಾತಿ ಪರೀಕ್ಷೆಗಳೊಳಗ ಯಾವ ರೀತಿ ಪ್ರಶ್ನೆಗಳನ್ನ ರೈಸ್ ಮಾಡಿದ್ದಾನೆ ಮತ್ತೆ ಮುಂದೆ ಯಾವ ರೀತಿ ಮಾಡ್ತಕ್ಕಂಥ ಸಾಧ್ಯತೆ ಇರ್ತಾವ, ಈ ವಿಚಾರಗಳ ಬಗ್ಗೆ ನಾವು ಈ ಒಂದು ವಿಡಿಯೋದೊಳಗ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನೋಡ್ರಿ, ಆತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು ಗಾಂಧಿ ಯುಗ ಅಂತ ಹೇಳಿ ನಾವು ಯಾವ ಕಾಲಾವಧಿಯನ್ನ ಕರಿತೀವಿ ಅನ್ನುವಂಥದ್ದು. ನೋಡ್ರಿ, ಟೈಟಲ್ ಒಳಗಾದ 1919 1919ರಿಂದ 1947 ಒಂದು ಕಾಲಾವಧಿ ಏನಿದೆ, ಇದನ್ನ ನಾವು ಇತಿಹಾಸದೊಳಗ ಗಾಂಧಿ ಯುಗ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ, ನಾವು ಗಾಂಧಿ ಯುಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ವಿಡಿಯೋದಲ್ಲಿ ನೋಡೋದು ಬೇಡ. ಒಂದೇ ವಿಡಿಯೋದಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ವಿಡಿಯೋ ಲೆಂತಿ ಆಗ್ತದೆ. ಆದ್ರಿಂದ 2ರಿಂದ 3 ವಿಭಾಗಗಳನ್ನಾಗಿ ಮಾಡಿಕೊಂಡು ನಾವು ಗಾಂಧಿ ಯುಗದ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಗಾಂಧೀಜಿರವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ನೋಡೋದೈತಪ್ಪ ಅಂದ್ರೆ, ಮಹಾತ್ಮ ಗಾಂಧೀಜಿರವರು 1869 ಅಕ್ಟೋಬರ್ 2ನೇ ತಾರೀಕು ಗುಜರಾತ್ನ ಪೋರ್ಬಂದರ್ದಲ್ಲಿ ಜನಿಸ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಗುಜರಾತ್ನ ಪೋರ್ಬಂದರ್ದಲ್ಲಿ ಜನಿಸ್ತಾರ. ಅದನ್ನ ಬಿಟ್ಟ ಇವರ ತಂದೆ ಮಹಾತ್ಮ ಗಾಂಧೀಜಿರವರ ತಂದೆ ಕರಮಚಂದ ಗಾಂಧಿ ಇರ್ತಾರ. ಮತ್ತ ಮಹಾತ್ಮ ಗಾಂಧೀಜಿರವರ ತಾಯಿ ಪುತಲಿಬಾಯಿ. ಇವರ ತಂದೆ ತಾಯಿ ಆಗಿರ್ತಾರ. ಮತ್ತ ಮಹಾತ್ಮ ಗಾಂಧೀಜಿರವ್ರಿಗೆ ನೋಡ್ರಿ 13ನೇ ವಯಸ್ಸಿನಲ್ಲೇ ವಿವಾಹ ಆಗ್ಬಿಡ್ತದ. ಎಷ್ಟು? 13ನೇ ವಯಸ್ಸಿನಲ್ಲಿ ವಿವಾಹ ಆಗ್ಬಿಡ್ತಾರ ಕಸ್ತೂರಿಬಾ ಅನ್ನೋರ್ ಜೊತೆ ತಮ್ಮ 13ನೇ ವಯಸ್ಸಿನಲ್ಲಿ ಏನಾಗ್ತದ, ಮಹಾತ್ಮ ಗಾಂಧೀಜಿಯವರವರಿಗೆ ವಿವಾಹ ಆಗುವಂಥದ್ದು. ಅದನ್ನ ಬಿಟ್ರೆ ನೋಡ್ರಿ, ಮುಂದ ಇವರು ಓದಿ 1890 ಇಂಗ್ಲೆಂಡ್ ನಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಕೂಡ ಪಡ್ಕೋತಾರ. 1890 ಇಂಗ್ಲೆಂಡ್ ನಿಂದ ಬ್ಯಾರಿಸ್ಟರ್ ಪದವಿಯನ್ನು ಕೂಡ ಪಡ್ಕೋತಾರ. ಹಾಗೇನೆ 1893 1983 ಈ 1893 ಇವರು ಮತ್ತ ಇಲ್ಲಿ ಗುಜರಾತ್ ಮತ್ತು ಮುಂಬೈಗಳಲ್ಲಿ ವಕೀಲರಾಗಿ ಕರ್ತವ್ಯವನ್ನ ಕೂಡ ನಿರ್ವಹಿಸ್ತಾರ. ಅದನ್ನ ಬಿಟ್ರ 1893 ಒಂದು ಘಟನೆ ನಡೀತದ. ಅದೇನಪ್ಪಾ ಅಂದ್ರ, ಆ ಒಂದು ಗುಜರಾತ್ ಭಾಗದ ವರ್ತಕನಾಗಿದ್ದಂತಹ ದಾದಾ ಅಬ್ದುಲ್ಲಾ, ಬಹಳ ಇಂಪಾರ್ಟೆಂಟ್ ಇದು. ಗುಜರಾತ್ನ ವರ್ತಕನಾಗಿದ್ದಂತಹ ದಾದಾ ಅಬ್ದುಲ್ಲನಿಗೆ ಕಾನೂನು ಸಲಹೆಗಾರರಾಗಿ ಸಲಹೆಯನ್ನ ನೀಡಲಿಕ್ಕೆ ಇವರು ಎಲ್ಲಿಗೆ ಹೋಗ್ತಾರಪ್ಪ ಅಂದ್ರ, ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರ. ಇದು ಬಹಳ ಇಂಪಾರ್ಟೆಂಟ್. ಯಾವಾಗ ಹೋಗ್ತಾರೆ ದಕ್ಷಿಣ ಆಫ್ರಿಕಾ ಮಹಾತ್ಮ ಗಾಂಧೀಜಿರವರು? 1893 ದಾದಾ ಅಬ್ದುಲ್ಲಾರವರಿಗೆ ಕಾನೂನು ಸಲಹೆಗಾರರಾಗಿ ಇವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಕ್ಕಂಥದ್ದು. ಅಲ್ಲಿ ಏನಾಗ್ತದಪ್ಪ ಅಂದ್ರ, ವಕೀಲ ವೃತ್ತಿಯನ್ನ ಮಾಡೋದ್ರ ಜೊತೆಗೆ ಪ್ರಮುಖವಾಗಿ ಇವರು ಅಲ್ಲಿ ವರ್ಣ ಸಂಘರ್ಷದ ವಿರುದ್ಧ ಹೋರಾಟವನ್ನ ಮಾಡ್ತಾರೆ ಮಹಾತ್ಮ ಗಾಂಧೀಜಿರವರು. ಯಾವ ವಿರುದ್ಧ? ವರ್ಣ ಸಂಘರ್ಷ. ಅಂದ್ರ ಅಲ್ಲಿ ಕಪ್ಪು ವರ್ಣೀಯರು, ಬಿಳಿ ವರ್ಣೀಯರು. ಅಲ್ಲಿ ಪ್ರಮುಖವಾಗಿ ನಾವಿಲ್ಲಿ ಯಾವ ರೀತಿ ಜಾತಿ ವ್ಯವಸ್ಥೆಯನ್ನು ನೋಡ್ತೀವಿ, ಅಲ್ಲಿ ಮನುಷ್ಯನ ಬಣ್ಣದ ಮೇಲೆ ನಿರ್ಧಾರ ಮಾಡ್ತಾರ ಅಲ್ಲಿ. ಓಕೆ, ಕಪ್ಪು ಬಣ್ಣದವ ಏನಪ್ಪಾ, ಬಿಳಿ ಬಣ್ಣದವ, ಈ ರೀತಿ ತಾರತಮ್ಯಗಳನ್ನ ಮಾಡ್ತಾರ. ಅದರಲ್ಲಿ ವರ್ಣ ಸಂಘರ್ಷದ ವಿರುದ್ಧ ಹೋರಾಟವನ್ನ ಮಾಡೋದ್ರೊಳಗ ತಮ್ಮನ್ನ ತಾವು ತೊಡಗಿಸ್ಕೋತಾರ. ಮತ್ತ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರ, ಇವರು ಪ್ರಥಮ ದರ್ಜೆಯ ಟಿಕೆಟ್ ಅನ್ನ ಹೊಂದಿ ದಕ್ಷಿಣ ಆಫ್ರಿಕಾದ ಡರ್ಬನ್ ನಿಂದ ಪ್ರಿಟೋರಿಯಾ ಅಂತಕ್ಕಂಥ ಒಂದು ಪ್ರದೇಶಕ್ಕೆ ಏನ್ ಮಾಡ್ತಿರ್ತಾರ, ರೈಲ್ ನಲ್ಲಿ ಪ್ರಯಾಣವನ್ನ ಮಾಡ್ತಿರ್ತಾರ. ಓಕೆ, ಪ್ರಯಾಣವನ್ನ ಮಾಡ್ತಿರ್ತಾರ. ಅಲ್ಲಿ ಇವರನ್ನ ಕಪ್ಪು ವರ್ಣೀಯ ನೀನು ಅಂತ ಹೇಳಿ ಕೆಳಗಡೆ ತಳ್ಳಿಬಿಡ್ತಾರೆ ಮಹಾತ್ಮ ಗಾಂಧೀಜಿರವರನ್ನ. ಈ ಒಂದು ಘಟನೆ ಮಹಾತ್ಮ ಗಾಂಧೀಜಿರವರಿಗೆ ಅಗಾಧವಾದ ಪರಿಣಾಮವನ್ನ ಉಂಟು ಮಾಡ್ತದೆ. ಮತ್ತೆ ಇವರು ಕ್ರಿಸ್ತಶಕ 1893 1983 ಅದೇ ವರ್ಷ 1893 ದಕ್ಷಿಣ ಆಫ್ರಿಕಾದಲ್ಲಿ ನೆಟಾಲ್ ಶಾಸನ ಸಭೆ, ಓಕೆ, ಈ ಒಂದು ನೆಟಾಲ್ ಶಾಸನ ಸಭೆ ಭಾರತೀಯರ ಮತದಾನ ಹಕ್ಕನ್ನ ಇದು ಕಸಿದುಕೊಂಡಿರ್ತದೆ. ಓಕೆ, ದಕ್ಷಿಣ ಆಫ್ರಿಕಾದ ನೆಟಾಲ್ ಅನ್ನುವಂಥದ್ದು ಶಾಸನ ಸಭೆ. ನೆಟಾಲ್ ಇದೆಯಲ್ಲ ನೋಡ್ರಿ, ನೆಟಾಲ್. ಈ ನೆಟಾಲ್ ಅನ್ನುವಂಥದ್ದು ದಕ್ಷಿಣ ಆಫ್ರಿಕಾದ ಶಾಸನ ಸಭೆ ಆಗಿರ್ತದ. ಈ ಶಾಸನ ಸಭೆ ಭಾರತೀಯರ ಮತದಾನದ ಹಕ್ಕು ಏನಿರ್ತದ ಅದನ್ನ ಕಸಿದುಕೊಂಡ್ಬಿಟ್ಟಿರ್ತದ. ಅಂದ್ರೆ ಅವ್ರು ಮತದಾನ ಮಾಡುವಾಗಿಲ್ಲ ಭಾರತೀಯರು ಅಂತ ಹೇಳಿ ಅದನ್ನ ಕಾನೂನನ್ನ ತಂದಿರ್ತದ. ಇದಕ್ಕೋಸ್ಕರ ಏನ್ ಮಾಡ್ತಾರ, 1894
1894ರಲ್ಲಿ ಮಹಾತ್ಮ ಗಾಂಧೀಜಿರವರು ಏನ್ ಮಾಡ್ತಾರೆ ಅಂದ್ರ ಅಲ್ಲಿ ಭಾರತೀಯರ ಹಿತವನ್ನ ಕಾಪಾಡ್ಲಿಕ್ಕೋಸ್ಕರ ನೆಟಾಲ್ ಇಂಡಿಯನ್ ಕಾಂಗ್ರೆಸ್, ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಬಹಳ ಇಂಪಾರ್ಟೆಂಟ್ ಇದು. ನೆಟಾಲ್ ಇಂಡಿಯನ್ ಕಾಂಗ್ರೆಸ್, ಈ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಎಂಬ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರ 1894ರಲ್ಲಿ. ಯಾವುದರ ವಿರುದ್ಧವಾಗಿ? ಅಲ್ಲಿನ ಶಾಸನ ಸಭೆ ಏನು ಭಾರತೀಯರ ಮತದಾನದ ಹಕ್ಕನ್ನು ಕಸಿದುಕೊಳ್ತೋ ಅದರ ವಿರುದ್ಧವಾಗಿ ಹೋರಾಟ ಮಾಡ್ಲಿಕ್ಕೆ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ಕೋತಾರೆ. ಓಕೆನಾ? ಸೊ ಅದನ್ನ ಬಿಟ್ರ ನೋಡ್ರಿ, ಈ ಕಡೆ ಗಮನಿಸಿ, ಇದನ್ನ ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು, ಸಾಕಷ್ಟು ಬಾರಿ. ಸೊ ಇದನ್ನ ಜೋನ್ಸ್ಬರ್ಗ್ ಬಳಿ ಟಾಲ್ ಸ್ಟಾಯ್, ಬಹಳ ಇಂಪಾರ್ಟೆಂಟ್ ಇದು, ಹೌದಾ? ಟಾಲ್ ಸ್ಟಾಯ್ ಮತ, ಅಥವಾ ಇದನ್ನ ನಾವು ಪಿನಿಕ್ಸ್ ಅಂತಾನೂ ಕೂಡ ಕರಿತೀವಿ. ಟಾಲ್ ಸ್ಟಾಯ್ ಅಥವಾ ಪಿನಿಕ್ಸ್. ಸೊ ಈ ಒಂದು ಆಶ್ರಮವನ್ನ ಸ್ಥಾಪಿಸ್ತಾರ ಅವರು. ಓಕೆ, ಆಶ್ರಮ ಟಾಲ್ ಸ್ಟಾಯ್ ಅಥವಾ ಪಿನಿಕ್ಸ್ ಅನ್ನೋದೇನು, ಇದೊಂದು ಆಶ್ರಮ. ಸಾಹೇಬ್ರೆ, ಈ ಒಂದು ಆಶ್ರಮವನ್ನ ಎದಕ್ ಸ್ಥಾಪನೆ ಮಾಡ್ತಾರ ಅವರು? ಜೋನ್ಸ್ಬರ್ಗ್ ದೊಳಗ ಸ್ಥಾಪನೆ ಮಾಡ್ತಾರ, ದಕ್ಷಿಣ ಆಫ್ರಿಕಾದ ಜೋನ್ಸ್ಬರ್ಗ್ ದೊಳಗ. ಸೊ ಎದಕ್ಕೆ ಇದನ್ನ ಸ್ಥಾಪನೆ ಮಾಡೋದು ಅಂತ ನಾವು ನೋಡೋದಾದ್ರ, ಸ್ವಯಂ ಸೇವಕರಿಗೆ ತರಬೇತಿಯನ್ನ ಕೊಡ್ಲಿಕ್ಕೋಸ್ಕರ. ಎದಕ್ಕೋಸ್ಕರ? ಸ್ವಯಂ ಸೇವಕರಿಗೆ ತರಬೇತಿಯನ್ನ ಕೊಡ್ಲಿಕ್ಕೋಸ್ಕರ ಈ ಟಾಲ್ಸ್ಟಾಯ್ ಅಥವಾ ಪಿನಿಕ್ಸ್ ಅನ್ನುವಂತಹ ಆಶ್ರಮವನ್ನ ದಕ್ಷಿಣ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧೀಜಿರವರು ಸ್ಥಾಪನೆ ಮಾಡ್ತಾರ. ಮತ್ತ ತಮ್ಮ ಹೋರಾಟವನ್ನ ತೀವ್ರಗೊಳಿಸ್ಲಿಕ್ಕೆ ಗಾಂಧೀಜಿರವರು ಏನ್ ಮಾಡ್ತಾರ, ಪ್ಯಾಸಿವ್ ರಿಜಿಸ್ಟ್ರೇಷನ್ ಆರ್ಗನೈಸೇಷನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಆರಂಭ ಮಾಡ್ತಾರ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಪ್ಯಾಸಿವ್ ರೆಸಿಸ್ಟೆನ್ಸ್ ಆರ್ಗನೈಸೇಷನ್. ಸೊ ಈ ಒಂದು ಆರ್ಗನೈಸೇಷನ್ ಅನ್ನ ಸ್ಥಾಪನೆ ಮಾಡ್ತಾರ. ಸೊ ಎದಕ್ಕೆ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡೋದು ಅಂದ್ರೆ, ಅವರು ತಮ್ಮ ಹೋರಾಟವನ್ನ ತೀವ್ರಗೊಳಿಸ್ಲಿಕ್ಕೋಸ್ಕರ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಹಾಗೇನೆ ನೋಡ್ರಿ, ಇವರು ದಕ್ಷಿಣ ಆಫ್ರಿಕಾದಲ್ಲಿ ಇರ್ಬೇಕಾದ್ರೆ ಒಂದು ಪತ್ರಿಕೆಯನ್ನ ಹೊರಡಿಸ್ತಾರ. ಆ ಪತ್ರಿಕೆ ಯಾವುದು ಅಂತ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳ್ತಾನ. ಇಂಡಿಯನ್ ಒಪಿನಿಯನ್ ಅನ್ನುವಂಥದ್ದು. ಇಂಡಿಯನ್ ಒಪಿನಿಯನ್. ಈ ಇಂಡಿಯನ್ ಒಪಿನಿಯನ್ ಅನ್ನುವಂಥದ್ದು ಮಹಾತ್ಮ ಗಾಂಧೀಜಿರವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗ ಹೊರಡಿಸಿದಂತಹ ಒಂದು ಪತ್ರಿಕೆ. ಇದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ತಾನ. ಮತ್ತೆ ನೋಡ್ರಿ, ಇವರು 1909ರಲ್ಲಿ 1909ರಲ್ಲಿ ಒಂದು ಪುಸ್ತಕವನ್ನ ಬರೀತಾರ. ಸೊ ಆ ಪುಸ್ತಕದ ಹೆಸರು ಯಾವ್ದಪ್ಪ ಅಂದ್ರ ಹಿಂದೂ ಸ್ವರಾಜ್ ಅಂತ ಹೇಳಿ ಕರೀತಾರ. ಹಿಂದೂ ಸ್ವರಾಜ್. ಸೊ ಈ ಹಿಂದೂ ಸ್ವರಾಜ್ ಅನ್ನುವಂತಹ ಪುಸ್ತಕವನ್ನ 1909ರಲ್ಲಿ ಇವರು ಯಾವ ಭಾಷೆಯಲ್ಲಿ ಬರೀತಾರಪ್ಪ ಅಂದ್ರ ಗುಜರಾತಿ ಭಾಷೆಯಲ್ಲಿ ಬರೀತಾರ. ಯಾವ ಭಾಷೆ? ಗುಜರಾತಿ ಭಾಷೆಯಲ್ಲಿ ಬರೀತಾರ. ಗುಜರಾತಿ ಭಾಷೆಯೊಳಗ ಈ ಒಂದು ಪುಸ್ತಕವನ್ನ ಅವರು ಬರೀತಾ ಹೋಗ್ತಕ್ಕಂಥದ್ದು. ಮತ್ತೆ ಇವರು ಹಾಗಾದ್ರೆ ನೋಡ್ರಿ, ಮಹಾತ್ಮ ಗಾಂಧೀಜಿರವರು ದಕ್ಷಿಣ ಆಫ್ರಿಕಾಕ್ಕ 1893ರಲ್ಲಿ ಹೋದ್ರು. ಮತ್ತ ವಾಪಸ್ಸು ಭಾರತಕ್ಕ ಯಾವಾಗ ಬರ್ತಾರಪ್ಪ ಅಂದ್ರ 1915ನೇ ತಾರೀಕು 1915ನೇ ತಾರೀಕು. ಮತ್ತ ಜನವರಿ 9ನೇ ತಾರೀಕು ಭಾರತಕ್ಕೆ ವಾಪಸ್ ಬರ್ತಾರ. ಸೊ ಈ ಜನವರಿ 9ನ್ನ ನಾವು ಪ್ರವಾಸಿ ಭಾರತೀಯ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಪ್ರವಾಸಿ ಭಾರತೀಯ ದಿವಸ ಅಂತ ಹೇಳಿ ನಾವು ಇದನ್ನ ಆಚರಣೆ ಮಾಡ್ತಕ್ಕಂಥದ್ದು. ಹೌದಾ? ಎಸ್. ಸೊ ಅದನ್ನ ಬಿಟ್ಟರೆ ನೋಡ್ರಿ, ಭಾರತಕ್ಕೆ ಬಂದಂತ ಮಹಾತ್ಮ ಗಾಂಧೀಜಿರವರು ಏನ್ ಮಾಡ್ತಾರ, ಡೈರೆಕ್ಟ್ ಆಗಿ ಗೋಪಾಲಕೃಷ್ಣ ಗೋಖಲೆರವರನ್ನ ಭೇಟಿ ಮಾಡ್ತಾರ. ಯಾರನ್ನ ಭೇಟಿ ಮಾಡ್ತಾರ? ಗೋಪಾಲಕೃಷ್ಣ ಗೋಖಲೆ ಯಾರಪ್ಪ ಅಂದ್ರ ಮಹಾತ್ಮ ಗಾಂಧೀಜಿರವರ ಗುರು. ಗೋಪಾಲಕೃಷ್ಣ ಗೋಖಲೆರವರನ್ನ ಮಹಾತ್ಮ ಗಾಂಧೀಜಿರವರು ತಮ್ಮ ರಾಜಕೀಯ ಗುರುವನ್ನಾಗಿ ಸ್ವೀಕಾರ ಮಾಡ್ತಾರ. ಅಂದ್ರೆ ಇದನ್ನು ಕೂಡ ಪ್ರಶ್ನೆ ಮಾಡೋಣ. ಅರ್ಥ ಆಗ್ತಿದ್ಯಾ? ಗಾಂಧೀಜಿರವರು ತಮ್ಮ ರಾಜಕೀಯ ಗುರುವನ್ನಾಗಿ ಯಾರನ್ನ ಅಂಗೀಕಾರ ಮಾಡ್ಕೋತಾರಪ್ಪ ಅಂದ್ರ ಗೋಪಾಲಕೃಷ್ಣ ಗೋಖಲೆರವರನ್ನ. ಅರ್ಥ ಆಗ್ತಿದ್ಯಾ? ಸೊ ಅವರನ್ನ ತಮ್ಮ ರಾಜಕೀಯ ಗುರುವನ್ನಾಗಿ ಸ್ವೀಕರಿಸ್ತಾರ. ಮತ್ತೆ 1915ರಲ್ಲಿ, ಓಕೆ, 1915ರಲ್ಲಿ ಅಹಮದಾಬಾದ್ ಬಳಿ ಸಬರಮತಿ ನದಿ ದಡದ ಮೇಲೆ ಸತ್ಯಾಗ್ರಹ ಅಂತಕ್ಕಂಥ ಒಂದು ಆಶ್ರಮವನ್ನ ಆರಂಭ ಮಾಡ್ತಾರೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. 1915ರಲ್ಲಿ ಅಹಮದಾಬಾದ್ ಬಳಿ ಸಬರಮತಿ ನದಿ ಎಲ್ಲಿ ಕಂಡು ಬರ್ತದೆ? ಇದು ಗುಜರಾತ್ ನಲ್ಲಿ ಕಂಡು ಬರ್ತದ. ಈ ಸಬರಮತಿ ನದಿ ದಡದ ಮೇಲೆ ಸಾಹೇಬ್ರ ಸತ್ಯಾಗ್ರಹ ಅನ್ನುವಂತ ಒಂದು ಆಶ್ರಮವನ್ನ ಆರಂಭ ಮಾಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಆಶ್ರಮವನ್ನ ಆರಂಭ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಹಾಗೇನೆ ನೋಡ್ರಿ, ಇವ್ರದ್ದು ವಿಚಾರ ಏನಪ್ಪಾ ಅಂದ್ರ, ಮಹಾತ್ಮ ಗಾಂಧೀಜಿರವರು ಒಂದು ವಿಚಾರ 1916ರಲ್ಲಿ ಒಂದು ಘಟನೆ ನಡೀತದ. ಯಾವ್ದಪ್ಪ ಅದು? ಓಮ್ ರೂಲ್ ಲೀಗ್ ಚಳುವಳಿ. ಸೊ ಈ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿರವರು ಭಾಗವಹಿಸೋದಿಲ್ಲ.
ಮಹಾತ್ಮ ಗಾಂಧೀಜಿರವರು ಯಾವ ಚಳುವಳಿಯೊಳಗ ಭಾಗವಹಿಸಲಿಲ್ಲ ಅಂದ್ರ 1916ರಲ್ಲಿ ಬಾಲಗಂಗಾಧರ ತಿಲಕರವರು ನಡೆಸಿರ್ತಾರೆ ನೋಡ್ರಿ ಓಮ್ ರೋಲ್ ಲೀಗ್ ಚಳುವಳಿ. ಸೊ ಈ ಓಮ್ ರೋಲ್ ಲೀಗ್ ಚಳುವಳಿದೊಳಗ ಮಹಾತ್ಮ ಗಾಂಧೀಜಿರವರು ಭಾಗವಹಿಸೋದಿಲ್ಲ. ಸೊ ಹಾಗಾದ್ರೆ ಸರ್ ಗಾಂಧೀಜಿರವ್ರ ಮೇಲೆ ಯಾವ ಕೃತಿಗಳು ಪ್ರಭಾವವನ್ನ ಬೀರವ? ಸೊ ನೋಡ್ರಿ ಪ್ರಮುಖವಾಗಿ ಅನ್ ಟು ದಿ ಲಾಸ್ಟ್ ಅಂತಕ್ಕಂಥ ಕೃತಿ, ಅನ್ ಟು ದಿ ಲಾಸ್ಟ್, ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಸ್ನೇಹಿತರೆ. ಅನ್ ಟು ದಿ ಲಾಸ್ಟ್ ಅನ್ನುವಂತಹ ಕೃತಿ ಮಹಾತ್ಮ ಗಾಂಧೀಜಿಯವರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತದೆ. ಇದನ್ನ ಬರೆದವ್ರು ಯಾರಪ್ಪ ಅಂದ್ರೆ ಜಾನ್ ರಸ್ಕಿನ್ ಅನ್ನುವಂಥವ್ರು. ಜಾನ್ ರಸ್ಕಿನ್ ರವರು ಬರೆದಂತಹ ಅನ್ ಟು ದಿ ಲಾಸ್ಟ್ ಕೃತಿ ಮಹಾತ್ಮ ಗಾಂಧೀಜಿರವ್ರ ಬಗ್ಗೆ ಸಾಕಷ್ಟು ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಮತ್ತೆ ಇವರು ಇದೇ ಕೃತಿಯನ್ನ, ಅನ್ ಟು ದಿ ಲಾಸ್ಟ್ ಅಂತಕ್ಕಂಥ ಒಂದು ಕೃತಿಯನ್ನ ಗುಜರಾತಿ ಭಾಷೆಗೆ ಭಾಷಾಂತರಿಸ್ತಾರ. ಗುಜರಾತಿ ಭಾಷೆಗೆ ಏನ್ ಮಾಡ್ತಾರ? ಭಾಷಾಂತರಿಸ್ತಾರ. ಯಾವ ಹೆಸರಿನಿಂದ ಇದನ್ನ ಭಾಷಾಂತರಿಸ್ತಾರಪ್ಪ ಅಂದ್ರೆ ಅವರು ಸರ್ವೋದಯ, ಸರ್ವೋದಯ, ಇದು ಬಹಳ ಇಂಪಾರ್ಟೆಂಟ್. ಸರ್ವೋದಯ ಎನ್ನುವಂತ ಹೆಸರಿನಿಂದ ಈ ಅನ್ ಟು ದಿ ಲಾಸ್ಟ್ ಅನ್ನುವಂತಹ ಒಂದು ಪುಸ್ತಕವನ್ನ ಗುಜರಾತಿ ಭಾಷೆಗೆ ಏನ್ ಮಾಡ್ತಕ್ಕಂಥದ್ದು? ಭಾಷಾಂತರಿಸ್ತಕ್ಕಂಥದ್ದು. ಹೌದಾ? ಸೊ ಮತ್ತ ಇವರ ಆತ್ಮಕಥನ ಯಾವ್ದದ ಹಾಗಾದ್ರ? ಮಹಾತ್ಮ ಗಾಂಧೀಜಿರವರ ಆತ್ಮಕಥನ ಯಾವುದು? ಇದನ್ನು ಕೂಡ ಪ್ರಶ್ನೆ ಮಾಡ್ತಾನೆ. ಮಹಾತ್ಮ ಗಾಂಧೀಜಿರವರ ಆತ್ಮಕಥನ ಯಾವ್ದೈತ್ರಿ ಸಾಹೇಬ್ರ ಅಂತ ನಾವು ನೋಡೋದೈತಪ್ಪ ಅಂದ್ರ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನುವಂಥದ್ದು. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಸೊ ಇದು ಮಹಾತ್ಮ ಗಾಂಧೀಜಿರವರ ಒಂದು ಆತ್ಮಚರಿತ್ರೆ. ಓಕೆ, ಎಸ್. ಸೊ ಇದನ್ನ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ನನ್ನ ಸತ್ಯಾನ್ವೇಷಣೆ ಎಂಬ ಹೆಸರಿನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅರ್ಥ ಆಗ್ತಿದ್ಯಾ? ಈ ಒಂದು ಆತ್ಮಕಥನ ಐತಲ್ಲ ಮಹಾತ್ಮ ಗಾಂಧೀಜಿರವರ ಆತ್ಮಕಥನ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಸೊ ಈ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ನನ್ನ ಸತ್ಯಾನ್ವೇಷಣೆ ಅಂತಕ್ಕಂಥ ಹೆಸರಿನಿಂದ ಕನ್ನಡಕ್ಕೆ ಅನುವಾದವನ್ನ ಮಾಡಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದ. ಮತ್ತ ನೋಡ್ರಿ ಈ ಒಂದು ಕೃತಿ ಪ್ರಮುಖವಾಗಿ ಒಂದಷ್ಟು ಕೃತಿಗಳದಾವ ಗಾಂಧೀಜಿರವ್ರಿಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಗಾಂಧಿ ಅಂಡ್ ಅನಾರ್ಕಿ ಅನ್ನುವಂಥದ್ದು, ಗಾಂಧಿ ಅಂಡ್ ಅನಾರ್ಕಿ. ಸೊ ಈ ಗಾಂಧಿ ಅಂಡ್ ಅನಾರ್ಕಿ ಎನ್ನುವಂತ ಪುಸ್ತಕವನ್ನ ಯಾರು ಬರೀತಾರಪ್ಪ ಅಂದ್ರ ಗಾಂಧಿ ಮತ್ತು ಅರಾಜಕತೆ ಅಂತ, ಕನ್ನಡದೊಳಗ ಗಾಂಧಿ ಮತ್ತು ಅರಾಜಕತೆ ಅನ್ನುವಂಥದ್ದು. ಸೊ ಈ ಕೃತಿಯನ್ನ ಬರೆದಿದ್ದು ಯಾರಪ್ಪ ಅಂದ್ರ ಶಂಕರನ್ ನಾಯರ್ ಅನ್ನುವಂಥವ್ರು. ಶಂಕರನ್ ನಾಯರ್ ಇದನ್ನ ಪೊಲೀಸ್ ಕಾನ್ಸ್ಟೇಬಲ್ ಒಳಗ ಪ್ರಶ್ನೆ ಮಾಡಿದ್ದ. ಗಾಂಧಿ ಅಂಡ್ ಅನಾರ್ಕಿ ಎನ್ನುವಂತ ಪುಸ್ತಕದ ಕರ್ತೃ ಯಾರಪ್ಪ ಅಂದ್ರ ಶಂಕರನ್ ನಾಯರ್ ಅವರು. ಮತ್ತ ಯಂಗ್ ಇಂಡಿಯಾ, ಮತ್ತ ನವಜೀವನ, ಮತ್ತ ಹರಿಜನ, ಇವು ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿರವರು ಹೊರಡಿಸಿದಂತಹ ಪತ್ರಿಕೆಗಳು. ನೋಡ್ರಿ ಪತ್ರಿಕೆಗಳಿಗೆ ರಿಲೇಟೆಡ್ ಆಗಿ ಪ್ರಶ್ನೆ ಕೇಳ್ತಕ್ಕಂಥದ್ದು. ಪತ್ರಿಕೆಗಳು ಯಾವ ಪತ್ರಿಕೆಗಳನ್ನ ಹೊರಡಿಸ್ತಾರ ಮಹಾತ್ಮ ಗಾಂಧೀಜಿರವರು? ನೋಡ್ರಿ ಯಂಗ್ ಇಂಡಿಯಾ, ಓಕೆ, ಮತ್ತ ನವಜೀವನ, ಯಂಗ್ ಇಂಡಿಯಾ, ನವಜೀವನ, ಮತ್ತ ಹರಿಜನ. ನೋಡಿ ಹರಿಜನ ಪತ್ರಿಕೆ ಸಾಕಷ್ಟು ಕನ್ಫ್ಯೂಸ್ ಮಾಡಿಸ್ಬಿಡ್ತದ. ಹರಿಜನ ಪತ್ರಿಕೆ ಇದನ್ನ ಸಾಕಷ್ಟು ಬಾರಿ ಪ್ರಶ್ನೆ ಮಾಡ್ತಾನೆ ನೋಡ್ರಿ. ಹರಿಜನ ಈ ಪತ್ರಿಕೆಗಳನ್ನ ಅವರು ಹೊರಡಿಸ್ತಾರ. ಓಕೆ, ಎಸ್. ಹಾಗಾದ್ರೆ ನೋಡ್ರಿ ಗಾಂಧೀಜಿರವರನ್ನ ಮಹಾತ್ಮ ಅಂತ ಹೇಳಿ ಕರೆದಿದ್ದು ಯಾರು? ಗಾಂಧೀಜಿರವರನ್ನ ಮಹಾತ್ಮ ಅಂತ ಹೇಳಿ ಕರೆದಿದ್ದು ಯಾರು? ರವೀಂದ್ರನಾಥ ಟ್ಯಾಗೋರರು. ಮಹಾತ್ಮ ಗಾಂಧೀಜಿರವರನ್ನ ಮಹಾತ್ಮ ಅಂತ ಕರೆದಂತವ್ರು ರವೀಂದ್ರನಾಥ ಟ್ಯಾಗೋರರು. ಇದನ್ನು ಕೂಡ ಪ್ರಶ್ನೆ ಮಾಡ್ತಾರ. ರವೀಂದ್ರನಾಥ ಟ್ಯಾಗೋರ್ ಗಾಂಧೀಜಿರವರನ್ನ ಮಹಾತ್ಮ ಅಂತ ಹೇಳಿ ಕರೀತಾರ. ಸೊ ಹಾಗಾದ್ರೆ ಸರ್ ನೋಡ್ರಿ ಇಲ್ಲಿ ಬಾಪೂಜಿ ಅಂತಾನು ಕೂಡ ಕರೀತಾರ. ಮಹಾತ್ಮ ಗಾಂಧೀಜಿರವರನ್ನ ಏನಂತ ಕರೀತಾರ? ಬಾಪೂಜಿ ಅಂತಾನು ಕೂಡ ಕರೀತಾರ. ಸೊ ಹಾಗಾದ್ರೆ ಇವ್ರನ್ನ ಬಾಪೂಜಿ ಅಂತ ಕರೆದಿದ್ದಾರಪ್ಪ ಅಂದ್ರ ಸರ್ದಾರ್ ವಲ್ಲಭಭಾಯಿ ಪಟೇಲರು. ಸರ್ದಾರ್ ಪಟೇಲರು ಇವ್ರನ್ನ ಬಾಪೂಜಿ ಅಂತ ಹೇಳಿ ಕರೆಯುವಂಥದ್ದು. ಹಾಗೇನೆ ರಾಷ್ಟ್ರಪಿತ ಅಂತಾನು ಕೂಡ ಕರಿತೀವಿ ನಾವು ಮಹಾತ್ಮ ಗಾಂಧೀಜಿರವರನ್ನ. ಹೌದಾ? ಸೊ ಹಾಗಾದ್ರೆ ಮಹಾತ್ಮ ಗಾಂಧೀಜಿರವರನ್ನ ರಾಷ್ಟ್ರಪಿತ ಅಂತ ಯಾರು ಕರೆದ್ರಿ ಸಾಹೇಬ್ರ? ಸೊ ಇವ್ರನ್ನ ರಾಷ್ಟ್ರಪಿತ ಅಂತ ಹೇಳಿ ಕರೆದಂತವ್ರು ಸುಭಾಷ್ ಚಂದ್ರ ಬೋಸರು. ಸುಭಾಷ್ ಚಂದ್ರ ಬೋಸ್ ಇವರನ್ನ ಏನಂತ ಕರೀತಾರ? ರಾಷ್ಟ್ರಪಿತ ಅಂತ ಹೇಳಿ ಕರೀತಾ ಹೋಗ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಹಾಗೇನೆ ವೆರಿ ಇಂಪಾರ್ಟೆಂಟ್ ಹೇಳಿಕೆ, ಅರೆಬೆತ್ತಲೆಯ ಫಕೀರ. ಸೊ ಮಹಾತ್ಮ ಗಾಂಧೀಜಿರವರನ್ನ ಅರೆಬೆತ್ತಲೆಯ ಫಕೀರ ಅಂತ ಯಾರು ಕರೀತಾರ ಅಂದ್ರ ವಿನ್ಸ್ಟನ್ ಚರ್ಚಿಲ್ ರವ್ರು ಕರೀತಾರ. ವಿನ್ಸ್ಟನ್ ಚರ್ಚಿಲ್. ಇದನ್ನು ಪ್ರಶ್ನೆ ಮಾಡೋಣಪ್ಪ, ಇದನ್ನು ಕೂಡ ಪ್ರಶ್ನೆ ಮಾಡೋಣ. ಅರೆಬೆತ್ತಲೆಯ ಫಕೀರ ಅಂತ ಹೇಳಿ ಮಹಾತ್ಮ ಗಾಂಧೀಜಿರವರನ್ನ ಯಾರು ಕರೀತಾರ ಅಂದ್ರ ವಿನ್ಸ್ಟನ್ ಚರ್ಚಿಲ್ ರವರು ಕರೀತಾ ಹೋಗ್ತಾರ. ಇದು ಬಹಳ ಇಂಪಾರ್ಟೆಂಟ್.
ಓಕೆ. ಎಸ್. ಮತ್ತ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ನೋಡ್ರಿ, ರಕ್ತ ಮಾಂಸಗಳಿಂದ ತುಂಬಿದ ಇಂಥ ಮನುಷ್ಯ ಭೂಮಿಯ ಮೇಲೆ ನಡೆದಾಡಿದ್ದ ಎಂಬ ಮುಂದಿನ ಪೀಳಿಗೆಗೆ ನಂಬುದು ಕಷ್ಟವಾಗ್ತದೆ. ನಂಬಿದ್ದ ಅನ್ನುವಂತ ಏನೋ ಇದ್ರು ಅನ್ನುವಂತಹ ನಂಬಿಕೆ ಕಷ್ಟವಾಗ್ತದೆ. ಈ ಒಂದು ಹೇಳಿಕೆಯನ್ನ ಆಲ್ಬರ್ಟ್ ಐನ್ಸ್ಟೀನ್ ಅವರು ಕೊಡ್ತಾರ. ಫೈನ್. ಬಟ್ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಇಷ್ಟು ವಿಚಾರಗಳು ನಮ್ಗೆ ನೆನಪಿರ್ಬೇಕು. ಮಹಾತ್ಮ ಅಂತ ಹೇಳಿ ಯಾರು ಕರೆದ್ರು, ಬಾಪೂಜಿ ಅಂತ ಹೇಳಿ ಯಾರು ಕರೆದ್ರು, ಮತ್ತೆ ರಾಷ್ಟ್ರಪಿತ ಅಂತ ಹೇಳಿ ಯಾರು ಕರೆದ್ರು, ಇಷ್ಟು ವಿಚಾರಗಳು ನಮ್ಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಪ್ರಮುಖವಾಗಿ ಏನಾಗಿರ್ಬೇಕು, ಗೊತ್ತಿರ್ಬೇಕು. ಸೊ ಹಾಗಾದ್ರ ನಾವೀಗ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿರವ್ರಿಗೆ ಸಂಬಂಧಪಟ್ಟ ಹಾಗೆ ಮಹಾತ್ಮ ಗಾಂಧೀಜಿರವರು ಏನು ಆರಂಭ ಮಾಡಿದಂತ ಚಳುವಳಿಗಳು ಯಾವ್ದದವ, ಮತ್ತ ಸತ್ಯಾಗ್ರಹಗಳು ಯಾವ್ದದವ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಬೇಕು. ಅದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಬಾರಿ ಏನ್ ಮಾಡಿರ್ತಕ್ಕಂಥದ್ದು ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮುಂದಿನ ತರಗತಿಯಲ್ಲಿ ಮಹಾತ್ಮ ಗಾಂಧೀಜಿರವರು ಯಾವ ಯಾವ ಚಳುವಳಿ ಅಥವಾ ಸತ್ಯಾಗ್ರಹವನ್ನ ಆರಂಭ ಮಾಡಿದ್ರು, ಮತ್ತೆ ಅದರ ನಾಯಕತ್ವವನ್ನು ಯಾರು ವಹಿಸ್ಕೊಂಡಿದ್ರು, ಈ ಎಲ್ಲಾ ವಿಚಾರಗಳನ್ನ ನಾವು ಮುಂದಿನ ತರಗತಿಯೊಳಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಯಾರು ಟಾರ್ಗೆಟ್ KS ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ತಗೊಂಡಿಲ್ಲ, ದಯಮಾಡಿ ಒಂದು ಸಬ್ಸ್ಕ್ರೈಬ್ ಅನ್ನ ತಗೊಳ್ಳಿ. ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತಕ್ಕಂಥ ನೋಟಿಫಿಕೇಶನ್ ಆಯ್ಕೆ ಮಾಡಿಕೊಂಡು ಸದಾ ನಮ್ಮ ಜೊತೆ ನೋಟಿಫೈ ಆಗಿರಿ. ನಿಮಗೆ ನನ್ನ ವಿಡಿಯೋ ಮತ್ತು ಕ್ಲಾಸಸ್ ಟೈಮಿಂಗ್ಸ್ ನೋಟಿಫಿಕೇಶನ್ ಬರ್ತಾ ಹೋಗ್ತದೆ. ಓಕೆನಾ? ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ. ಆಲ್ ದ ಬೆಸ್ಟ್ ಆಲ್ ಆಫ್ ಯು.